ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿರುವಂಥದ್ದು. ಇವತ್ತು ನಮ್ಮ ಜೊತೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕರು ಇದ್ದಾರೆ. ಸರ್, ಇವತ್ತು ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ. ನಿಮಗೆ ಮೂಢ ಹಗರಣ ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಯಾಕೆ ಸರ್? ಇದರಲ್ಲಿ ನೇರವಾಗಿ CM ಅವರು ಭಾಗಿಯಾಗಿರೋಂಥ ಅಂಶಗಳಿರೋದ್ರಿಂದ ಚರ್ಚೆಗೆ ಕೊಟ್ಟಿಲ್ವಾ ಏನು ಅಂತ? ಇಲ್ಲ, ಅವ್ರಿಗೆ ಇಲ್ಲಿ ಚರ್ಚೆ ಆದರೆ ನಾವು ಎಳೆಯಾಗಿ ಬಿಡಿಸಿ ಹೇಳ್ತೀರಿ. ಇದು ದಲಿತರ ಜಮೀನು, ಅಕ್ರಮವಾಗಿ 14 ಸೈಟು ಪ್ಲಸ್ ಅವ್ರ ಬೆಂಬಲಿಗರು 100 ಸೈಟ್ ತೊಗೊಂಡಿದ್ದೀರಾ, ಮತ್ತು ಡೂಪ್ಲಿಕೇಟ್ ಆಗಿ ಕನ್ವರ್ಷನ್ಸ್ ಎಲ್ಲ ಅಕ್ರಮವಾಗಿ ಮಾಡಿದ್ದಾರೆ, ಡಿನೋಟಿಫಿಕೇಷನ್ ಆಗಿದೆ, ಅದು ಅಕ್ರಮ. ಇವೆಲ್ಲವನ್ನು ಬಯಲಿಗೆ ಬಂದರೆ ನಿಜಕ್ಕೂ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತೈತೆ. ಅದಕ್ಕೋಸ್ಕರ ಚರ್ಚೆಗೆ ಅವಕಾಶ ಕೊಡದೆ ಸ್ಪೀಕರ್ ಅವರ ಸಹಾಯ ತೆಗೆದುಕೊಂಡು ಇವತ್ತು ಸದನದಲ್ಲಿ ನಮ್ಮ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ ಅವರು ಈ ಮಾತಾಡುವ ಸ್ವಾತಂತ್ರ್ಯಕ್ಕೂ ಕಂಟಕ ತಂದಿದ್ದಾರೆ. ಅದ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀರಿ. ಲೆಟಸ್ ಡಿಸ್ಕಸ್. ನೀವು ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಕೊಡೋತ್ತೀರಾ? ಸರ್, ಕಾಂಗ್ರೆಸ್ಸರು ವಾದ ಆಗಿರುವಂಥದ್ದು ಅಂದರೆ ನಾವು ಯಾವುದೇ ಕಾರಣಕ್ಕೂ ಅಕ್ರಮ ಆಗಿಲ್ಲ, ಇದರಲ್ಲಿ BJP ಕಾಲದಲ್ಲೇ ಸೈಟ್ ಅಲರ್ಟ್ ಆಗಿರೋದು ನಮ್ಮ ನ್ಯಾಯಬದ್ಧವಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಬರಲಿ, ಚರ್ಚೆ ಮಾಡಿ. ನ್ಯಾಯಬದ್ಧವಾಗಿ ಬಂದಿದ್ದರೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡೋಕ್ಕೆ ಏನು ಪ್ರಾಬ್ಲಮ್ಮು? ನ್ಯಾಯ ಇಲ್ದಿದ್ದು ತಾನೇ ಓಡೋಗಿರೋದು. ನೀವು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರೆ ನ್ಯಾಯ ಯಾವುದು ನ್ಯಾಯ ಅಂತ ಜನ ತೀರ್ಮಾನ ಮಾಡ್ತಾಯಿದ್ರು. ನಾವಲ್ಲ ಕಾಂಗ್ರೆಸ್ ಅವರೆಲ್ಲ ತೀರ್ಮಾನ ಮಾಡೋದು. ಅಲ್ಟಿಮೇಟಾಗಿ ಜನ ತೀರ್ಮಾನ ಮಾಡೋದು. ಸರ್, ಅಂದರೆ ಮುಂದಿನ ಹೋರಾಟ ಆಗಿರುತ್ತೆ ಅಂದರೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಅಂತ ಚರ್ಚೆ ಆಗ್ತಿದೆ. ಈ ವಿಚಾರವಾಗಿ ಏನು ಹೇಳ್ತೀವಿ? ಇನ್ನೂ ಅದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮೆಲ್ಲ MLAಗಳ ಜೊತೆ ನಾವೆಲ್ಲ ಚರ್ಚೆ ಮಾಡಿ ಅದರ ಡೇಟು ಎಲ್ಲವನ್ನು ಫಿಕ್ಸ್ ಮಾಡ್ತೀರಿ. ಅದಾದಮೇಲೆ ನಮ್ಮ ಹೋರಾಟ ಮುಂದುವರಿದೆ. ಒಟ್ಟಿನಲ್ಲಿ ಈ ವಿಚಾರವಾಗಿ, ಮೂಢ ವಿಚಾರವಾಗಿ ಮತ್ತು ವಾಲ್ಮೀಕಿ ನಿಗಮದ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸರ್, ಈಗ ಅಂದರೆ CM ರಾಜೀನಾಮೆ ಕೊಡೋದಾಗ ನಿಮ್ಮ ಹೋರಾಟ ಮುಂದುವರಿಸ್ತೀರಾ? ಮತ್ತು ಸದನದಲ್ಲಿ ನಾಳೆ ಕೂಡ ಅವಕಾಶ ಇದೆ, ನಾಳೆನೂ ಕೂಡ ಅಹೋರಾತ್ರಿ ಧರಣಿ ಮುಂದುವರಿಸ್ತೀರಾ? ನಾಳೆನೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾಳೆನೂ ಧರಣಿಯನ್ನು ನಾವು ಮಾಡ್ತೀರಿ, ರಾತ್ರಿನೂ ಧರಣಿ ಮಾಡ್ತೀರಿ. ಫಸ್ಟ್ ಟೈಮ್ ನಾನು ವಿರೋಧ ಪಕ್ಷದ ನಾಯಕನಾದ ಮೇಲೆ ಫಸ್ಟ್ ಟೈಮ್ ಅಹೋರಾತ್ರಿ ಧರಣಿಗೆ ಕರೆ ಕೊಟ್ಟಿದ್ದೀನಿ. ಸಕ್ಸಸ್ ಮಾಡೋವರೆಗೂ, ಈ ಸರ್ಕಾರಕ್ಕೆ ಚಳಿ ಜ್ವರ ಬಿಡಿಸೋವರೆಗೂ ಹೋರಾಟ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸರ್. ಇಷ್ಟು ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಬು ಜೊತೆ KS ಮಾರುತಿ ನಾಯಕ, BTV ಬೆಂಗಳೂರು.